ಎಲ್ಲ ಚಾಮರಾಜನಗರ ಮೈಸೂರು ಬಂದ್ರೆ ಆ ಮಂತ್ರಿನ ನಾವು ಟೊಮೊಟೊ ಹಣ್ಣು ಕೋಳಿ ಮೊಟ್ಟದಲ್ಲಿ ಕಪ್ಪು ಹೊಡೆದಲ್ಲಿ ಹೊಡೆಯದೆ ಬಿಡದೇ ಇಲ್ಲ ನಾವು. ನಾಳೆಯಿಂದನೇ ಸಫಾರಿ ಪ್ರಾರಂಭ ಎಲ್ಲಾ ಕಡೆನೂ. ನಾಗರಹೊಳೆ ಮಾಡಿಲ್ಲ, ನೀವು ಮಾಡಲ್ಲ, ಹೇಳಕ್ ಯಾಕೆ ಹೇಳ್ಬೇಕು? ನಾವು ಇನ್ನೂ ಆರ್ಡರ್ಸ್ ಪಾಸ್ ಮಾಡಿಲ್ಲ, ಇನ್ನು 15 ಹೇಳ್ಬೇಕು. 15 ಇನ್ನು ಕೆಲಸಗಳಿವೆ. ಯಾಕೆ ಅಗರ ಮಾಧ್ಯಮದವ್ರು ತಪ್ಪ, ಅವ್ರು ತಪ್ಪ? ಅಗರ ಮಾಧ್ಯಮದ ನಾವು ಈಗೆಲ್ಲ ಅಗರ ಮಾಧ್ಯಮದ ತಪ್ಪು. ನಾವು ಮಾಧ್ಯಮ ನೋಡ್ಕೊಂಡ್ ಬಂದಿಲ್ಲ. ಈಗ ಹೇಳ್ಬೇಕಿತ್ತು, ವರದಿ ಬಂದಿದೆ, ವರದಿ ಓದ್ತಾ ಇದ್ದೀವಿ. ಹೇಳ್ಬೇಕಿತ್ತು. ಅರಣ್ಯ ಮಂತ್ರಿ ಕೇಳಕ್ಕಿಲ್ವ ನಾವು? ಅಲ್ವಾ? ಏನು ಕೇಳಕ್ಕಿಲ್ಲಪ್ಪ ನಾವು. ಏನೂ ಮಾಡಬಾರ್ದು. ಈಗ ನಮ್ ಸಾಯಿಸ್ಬಿಡ್ತಾರ ಇಲ್ಲಿ. ಸಾಯಿಸ್ಬಿಡಿ, ಆಯ್ತು, ಪ್ರಾಣ ತಗದ್ ಯಾರು ಬೇಕು ಬನ್ನಿ. ನಾವು ಕೈ ಕಟ್ಟಿ ನಿಂತ್ಕೊಳ್ತೀವಿ, ಬನ್ನಿ ಹೊಡ್ರಿ, ಬನ್ನಿ ಹೊಡರಿ. ಅದೇನ್ ಮಾಡ್ರಿ, ಬನ್ನಿ ಮಾಡಿ. ನಾವೇನು ಕೇಳಗಿಲ್ಲ ಮೇಡಮ್. ಪ್ರಜಾಪ್ರಭುತ್ವದಲ್ಲಿ ನಮ್ಗೆ ಹಕ್ಕಿಲ್ಲ, ಕೇಳಾಗಿಲ್ಲ. ನೋಡಿ, ಇವ್ರಿಗೂ ಹಕ್ಕದ, ಅಧಿಕಾರಿಗಳು ನಿಮ್ಗೂ ಹಕ್ಕದ. ನಿಮ್ಮ ಹಕ್ಕನ್ನ ನಾವು ಮುಡುಕ್ಸಲ್ಲ. ಅದ್ ನನ್ನಕ್ಕೆ ಯಾಕೆ ನೀವು ಮುಡುಕ್ಸಿರಿ? ನನ್ನಕ್ಕೆ ಯಾಕೆ ಕೇಳ್ಬೇಡ ಅಂದ್ರೆ ನೀವು? ನೀನು ಅನ್ನವ, ನೀವು ಅಂದೆ ನಾವು ಮಾತಾಡೋದು. ಅವ್ರನ್ನೂ ಕೇಳ್ತೀವಿ, ನೀವು ಬಿಡಲ್ಲ. ಅಲ್ಲಿ ಅರಣ್ಯ ಇಲಾಖೆ ನೆಕ್ಸ್ಟ್ ನಿಮ್ ಮುಂದೆ ಹೇಳ್ತಾ ಇದೀನಿ. ಎಲ್ಲ ಚಾಮರಾಜನಗರ ಮೈಸೂರು ಬಂದ್ರೆ ಆ ಮಂತ್ರಿನ ನಾವು ಟೊಮೊಟೊ ಹಣ್ಣು ಕೋಳಿ ಮೊಟ್ಟದಲ್ಲಿ ಕಪ್ಪು ಹೊಡೆದಲ್ಲಿ ಹೊಡೆಯದೆ ಬಿಡದೇ ಇಲ್ಲ ನಾವು. ಮಾಧ್ಯಮದಲ್ಲಿ ಹೋಗ್ತಾ ಇದ್ದೀವಿ. ಅದೇನ್ ಮಾಡ್ರೆ ಮಾಡಿ ಪೊಲೀಸ್ ನಾವು ಗೆಲ್ಸಿರೋರು. ಅವ್ ನೀವು ಬರಬಾರ್ದು ಅನ್ಕನಿ. ನೀವು ರಕ್ಷಣೆ ಕೊಡಕ್ಕೆ ನಮ್ಗೆ, ಅವ್ರಿಗೂ ರಕ್ಷಣೆ ಕೊಡಿ, ನಮಗೂ ರಕ್ಷಣೆ. ಬಂಧುಗಳೇ ನಮಸ್ಕಾರ, ನಾನು ಬಾಲಕೃಷ್ಣ ಬರಗೂರು. ಬಂಧುಗಳೇ, ಇತ್ತೀಚೆಗೆ ನಿಮಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೊನ್ನೂರು ಪ್ರಕಾಶ್ ರೈತ ಸಂಘದ ಹೋರಾಟಗಾರ, ಸುಮಾರು ಪ್ರಚಲಿತದಲ್ಲಿ ಇರುವಂತಹ ವ್ಯಕ್ತಿ. ಈ ವ್ಯಕ್ತಿಗೆ ಸುಮಾರು 60ರಿಂದ 65 ವರ್ಷ ಆಗಿರ್ಬೋದು ಅಂತ ನಾನು ಅಂದ್ಕೋತೀನಿ. ಬಂಧುಗಳೇ, ಈ ವ್ಯಕ್ತಿ ಹೋರಾಟ ಯಾವ ರೀತಿ ಇರುತ್ತೆ ಅಂದರೆ ನೇರ ದಿಟ್ಟ ನಿರಂತರ, ನೇರವಾಗಿ ಹೇಳ್ತಾನೆ, ನೇರವಾಗಿ ಮಾಡ್ತಾನೆ ಅಂತಂದು ಈ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಅಂತ ನಾನು ತಿಳ್ಕೊತಾ ಇದ್ದೀನಿ. ಬಂಧುಗಳೇ, ಇಲ್ಲಿ ನೋಡ್ತಾ ಇದ್ದೀರಾ ನೀವು. ಈಗ ಈ ವ್ಯಕ್ತಿ ಜೊತೆ ಒಂದಷ್ಟು ಜನ ರೈತರು ಸೇರಿಕೊಂಡು ಸೇವ್ ಫಾರೆಸ್ಟ್ ಅಂದರೆ ಅರಣ್ಯವನ್ನು ಉಳಿಸಿ ಅಂತ ಅಭಿಯಾನ ಶುರು ಮಾಡಿ ಸುಮಾರು ದಿನಗಳಿಂದ ಅರಣ್ಯಕ್ಕೋಸ್ಕರ ಇವರು ಹೋರಾಟ ನಡೆಸ್ತಾನೆ ಇರ್ತಾರೆ. ಸಫಾರಿನ ಬಂದ್ ಮಾಡಿ ಅಂತ ಹೇಳ್ಬಿಟ್ಟು ಇವರ ಮೇಯ್ನ್ ಥೀಮ್ ಆಗಿರ್ತದೆ. ಏಕಪ್ಪ ಮೇಯ್ನ್ ಥೀಮು ಸಫಾರಿ ಬಂದ್ ಮಾಡಿ ಅಂತ ಅಂದರೆ, ಈ ಹುಲಿಗಳು, ಚಿರತೆಗಳು ಒಂದಷ್ಟು ಚಾಮರಾಜನಗರ ಬಾರ್ಡ್ರಲ್ಲಿ ಇರುವಂತಹ ರೈತರಿಗೆ ಊರೊಳಗೆ ಬಂದು ಅಂದರೆ ಜಮೀನಲ್ಲಿ ನುಗ್ಗಿ ಒಂದಷ್ಟು ಹಲ್ಲೆ ಮಾಡಿರುವಂತಹ ಘಟನೆಗಳು ಸಹ ನಾವು ಮಾಧ್ಯಮದಲ್ಲಿ, ಪತ್ರಿಕೆಗಳಲ್ಲಿ ಓದಿದ್ದೀವಿ, ನೋಡಿದ್ದೀವಿ ಸಹ. ಇದ್ರ ವಿರುದ್ಧ ಅಂದರೆ ಸಫಾರಿ ಶುರು ಮಾಡಿದ್ರೆ ಕಬಿನಿ ನೀರಿನ ಇದರಲ್ಲಿ ಸಫಾರಿ ಹೋದಾಗ ಕಾಡಲ್ಲಿರುವಂತಹ ಚಿರತೆಗಳಿಗೆ ತೊಂದರೆ ಆಗುತ್ತೆ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಆ ಪ್ರಾಣಿಗಳು ಏನು ಮಾಡ್ತವೆ, ಅಲ್ಲಿ ತೊಂದರೆ ಅನುಭವಿಸಿ ನಾಡಿನ ಕಡೆ ಮುಖ ಮಾಡ್ತವೆ. ಹಾಗಾಗಿ ಸಫಾರಿನ ನಿಲ್ಲಿಸ್ರಿ ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರೋದಂತೂ ಸತ್ಯ. ಇದನ್ನು ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀವಿ. ಆದರೆ ಈ ಸಫಾರಿನ ಯಾಕೆ ಮತ್ತೆ ಮರುಚಾಲನೆ ಮಾಡ್ತಾ ಇದ್ದಾರೆ? ಒಂದಷ್ಟು ದಿನ ನಿಲ್ಲಿಸಿದ್ರು ಅಂತ ಕಾಣುತ್ತೆ, ಈಗ ಮರುಚಾಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ರೈತರು ಕಿವಿಗೆ ಬಿದ್ದ ಕೂಡಲೇ ಇವರು ಹೋರಾಟನ ಶುರು ಮಾಡಿದ್ದಾರೆ. ಬಂಧುಗಳು, ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ರೆಸಾರ್ಟ್ ಮಾಲೀಕರು ಒಂದಷ್ಟು ಜನ ಒಂದು ಕಡೆ ಸೇರ್ಕೊಂಡು ಈ ಸರ್ಕಾರದ ಮಂತ್ರಿಗಳನ್ನ ಹಿಡಿದು, ಯಾಕಂದರೆ ಸರ್ಕಾರಕ್ಕೆ ಸುಮಾರು ಒಂದಷ್ಟು ಲಾಭ ಇದೆ. ಯಾಕಂದರೆ ಅದರಿಂದ ಟ್ಯಾಕ್ಸ್ ಕಟ್ಬೋದು, ಇಲ್ಲಿಂದ MLAಗೆ ಒಂದಷ್ಟು, ಅಲ್ಲಿ ಸುತ್ತಮುತ್ತ MLA ಮತ್ತು ಮಿನಿಸ್ಟ್ರುಗಳಿಗೆ ಒಂದಷ್ಟು ಹಣಕಾಸಿನ ವ್ಯವಸ್ಥೆ ಕೂಡ ಮಾಡ್ಬೋದು. ಹಾಗಾಗಿ ಏನು ಮಾಡ್ತಾರೆ ಅಂತಂದರೆ, ಈ ರೆಸಾರ್ಟ್ ಮಾಲೀಕರು ಅವ್ರಿಗೆ, ಯಾಕಂದರೆ ಹೆಚ್ಚಾಗಿ ಸಫಾರಿ ಹೋಗೋಂಥರು ಅಂದರೆ ಟೂರಿಸಮ್ ಹೋಗೋಂಥರು ಅಲ್ಲೆಲ್ಲ ಕುಡಿದು ತಿಂದು ಹಾಳು ಮಾಡಿ ಒಂದಷ್ಟು ಕಾಡಲ್ಲಿರುವಂತಹ ಪ್ರಾಣಿಗಳಿಗೆ ತೊಂದರೆ ಕೊಟ್ಟು ಇವರು ಬರೋದ್ರಿಂದ ಅಲ್ಲಿನ ರೆಸಾರ್ಟ್ಗೆ ಒಂದಷ್ಟು ಲಾಭ ಆಗುತ್ತೆ, ಅಂದರೆ ಹಣದ ಲಾಭ ಆಗುತ್ತೆ. ಹಣದ ಲಾಭ ಆದಾಗ ಏನು ಮಾಡ್ತಾರೆ ಅಂತಂದರೆ, ಅದು ಮುಚ್ಚಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹೂಡಿರ್ತಾರೆ. ಏನೇ ಆಗಲಿ ಅದನ್ನು ಪರ್ಮಿಷನ್ ಕೊಟ್ಟಿರೋದೇ ಒಂದು ದೊಡ್ಡ, ಅದು ಇಲ್ಲೀಗಲ್ಲು. ಯಾಕಂದರೆ ಕಾಡಲ್ಲಿ ಯಾರೂ ಸಹ, ನೀವು ನೋಡಿರ್ತೀರ, ಹಿಂದೆ ಆದಿವಾಸಿಗಳೆಲ್ಲ ಮನೆ ಕಟ್ಕೊಂಡಿದ್ರೆ ಕಾಡಲ್ಲಿ ಖಾಲಿ ಮಾಡಿಸಿರುವಂತಹ ಉದಾಹರಣೆಗಳಿದ್ದಾವೆ. ಅಂಥದ್ರಲ್ಲಿ ಇವರು ರೆಸಾರ್ಟೇ ಮಾಡಿದ್ದಾರೆ ಅಂತಂದರೆ ಯಾವ ಮಟ್ಟಕ್ಕೆ ಇದು ಸರ್ಕಾರ ಇದೆ, ಆಮೇಲೆ ಅರಣ್ಯ ಮಂತ್ರಿ ಯಾವ ಮಟ್ಟಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಇಷ್ಟೇ ಗೊತ್ತಾಗ್ತಾ ಇದೆ. ದಯವಿಟ್ಟು ಇವರ ಹೋರಾಟ ನಿರಂತರವಾಗಿರಲಿ. ಈ ನಿರಂತರವಾಗಿ ನಡೆಸ್ತಾ ಇರೋಂತಹ ಹೋರಾಟಕ್ಕೆ ಒಂದಷ್ಟು ಜನ ಬೆಂಬಲ ಕೊಡ್ತಾ ಇದ್ದಾರೆ, ಮತ್ತೊಂದಷ್ಟು ಜನ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿನ ರೈತರೇ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದರೆ ರೆಸಾರ್ಟ್ ಮಾಲೀಕರಿದ್ದಾರಲ್ಲ, ಆ ರೆಸಾರ್ಟಲ್ಲಿ ಒಂದಷ್ಟು ರೈತರು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟೆ. ಈ ರೆಸಾರ್ಟ್ ಸಫಾರಿ ಬಂದ್ ಮಾಡಿದ್ರೆ ರೆಸಾರ್ಟ್ಗಳು ಬೀಗ ಆಗ್ತವೆ. ಆ ರೆಸಾರ್ಟಲ್ಲಿ ಕೆಲಸ ಮಾಡುವಂತಹ ರೈತರು ಮಕ್ಕಳು ಬೀದಿಗೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಹೋರಾಟ ಆಯಿತು ಅಂದರೆ, ಇಲ್ಲಿ ಬೀದಿಗೆ ಬೀಳೋ ಚಾನ್ಸಸ್ ಇದ್ದರೆ ರೈತರ ಮಕ್ಕಳು ರೆಸಾರ್ಟಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತ ಒಂದು ಪ್ರಶ್ನೆ ಮೂಡುತ್ತೆ. ರೈತರ ಮಕ್ಕಳು ಅಟ್ಲೀಸ್ಟ್ ಬೇರೆ ಒಂದು ಉದ್ಯೋಗ ಹುಡುಕೋಬೋದು, ಇಲ್ಲಾಂತಂದರೆ ಜಮೀನಿದ್ರೆ ಜಮೀನು ಮಾಡ್ಕೊಂಡು ರೈತರಾಗಿ ಒಂದು ದುಡಿಮೆ ಕೂಡ ಮಾಡ್ಬೋದು. ಅದು ಒಂದು ಪಾಯಿಂಟು ಬರುತ್ತೆ. ಬಟ್ ಹೊನ್ನೂರು ಪ್ರಕಾಶ್ ಮಾಡ್ತಾ ಇರೋಂತಹ, ಹೊನ್ನೂರು ಪ್ರಕಾಶ್ ಜೊತೆಗೆ ಅವ್ರ ಟೀಮ್ ಮಾಡ್ತಾ ಇರೋಂಥ ಕೆಲಸ ತುಂಬ ಒಳ್ಳೆ ಕೆಲಸ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ನಾಡಿನಾದ್ಯಂತ ಪ್ರಚಾರ ಆಗ್ತಾ ಇದೆ. ಬಹುಶಃ ಅಲ್ಲಿನ ರೈತರಿಗೆ ಆ ರೆಸಾರ್ಟ್ ಮಾಲೀಕರು ಎತ್ಕೊಟ್ಟಿರ್ತಾರೆ. ಅಂದರೆ ಯಾವ ರೀತಿ ಹಣದ ಆಸೆ ತೋರಿಸಿ ಅಲ್ಲಿ ರೈತರಲ್ಲೇ ಒಡ್ಕೊಂಡು ಮಾಡುವಂತಹ ಒಂದಷ್ಟು ಕೆಲಸಗಳು ಕೂಡ ಮಾಡಿದ್ದಾರೆ ಅಂತ ಕಾಣುತ್ತೆ. ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೊನ್ನೂರು ಪ್ರಕಾಶ್ ಅವರ ವಿರುದ್ಧನೇ ಒಂದಷ್ಟು ಜನ ರೈತರು ಮಾತಾಡ್ತಾ ಇದ್ದಾರೆ. ಸಂತೋಷ. ಬಟ್ ಫೈನಲಿ ಏನಪ್ಪ ಅಂತಂದರೆ, ಸಫಾರಿ ಬಂದ್ ಮಾಡಿದ್ರೆ ಕಾಡು ರಕ್ಷಣೆ ಆಗುತ್ತೆ. ಕಾಡು ರಕ್ಷಣೆ ಆದಾಗ ಒಂದಷ್ಟು ಹುಲಿಗಳಾಗಲಿ, ಚಿರತೆಗಳಾಗಲಿ ಅವೆಲ್ಲ ಕಾಡಲ್ಲೇ ಉಳ್ಕೊಳ್ತವೆ, ಜೀವನ ಮಾಡ್ತವೆ. ಅದು ನಾಡಿಗೆ ಬರ್ದಲೇ ಇರುವಂತಹ ಒಂದು ಕೆಲಸ ಆಗುತ್ತಾಗ ಇನ್ನೊಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡ್ತಾರೆ
ಅಂದರೆ ಈ ಕರ್ನಾಟಕದಲ್ಲಿ ಏನು ಪ್ರಾಣಿಗಳಿಂದ ಹಲ್ಲೆ ಆಗಿರೋದು ತೀರಾ ಕಡಿಮೆ, ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ಅಂತಲೂ ಸುದ್ದಿ ಮಾಡ್ತಾ ಇದ್ದಾರೆ. ಇರಲಿ, ಒಂದೇ ಆಗಲಿ, ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡೋದು ಬೇಡ. ನಮ್ಮ ರಾಜ್ಯದಲ್ಲಿ ಒಂದೇ ಹಲ್ಲೆ ಆಗಲಿ, ಆ ಹಲ್ಲೆ ಆಗಬಾರ್ದು. ಯಾಕಂದರೆ ರೈತನಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಒಂದು ತೊಂದರೆ ಆದರೆ ಅದು ನಿಮ್ಮ ಮನೆಗೆ ತೊಂದರೆ ಆಗಿಬಿಟ್ರೆ ನಿಮ್ಗೆ ಎಷ್ಟು ನೋವಾಗುತ್ತೇಳಿ, ಹಂಗೆ ಎಲ್ಲರಿಗೂ ನೋವಾಗ್ತಾ ಇರ್ತೈತೆ. ನೀವು ಏನು ರೆಸಾರ್ಟ್ ಮಾಲೀಕರ ಜೊತೆ ಆಮೇಲೆ ಸರ್ಕಾರದ ಜೊತೆ ನೀವು ಸುದ್ದಿ ಮಾಡೋದಾದರೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಬಟ್ ಹೊನ್ನೂರು ಪ್ರಕಾಶ್ ಅವರು ಮಾಡ್ತಾ ಇರೋದಂತೂ ಕೆಲಸ ಕರೆಕ್ಟಾಗಿದೆ. ಅದನ್ನು ಹೋರಾಟ ನಡೆಸ್ತಾ ಇದ್ದಾರೆ. ಈ ಹೋರಾಟ ನೋಡೋದಿಲ್ಲ, ಮೊನ್ನೆಲ್ಲ ಹೋರಾಟ ಮಾಡಿದ್ದಾಗ ಅವ್ರನ್ನ ಒಂದಷ್ಟು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ಕೂಡ ನಾವು ನೋಡಿದ್ದೀವಿ, ಕೇಳಿದ್ದೀವಿ. ಈಗ ಅವರು ಹೋರಾಟ ಬಿಡ್ತಾ ಇಲ್ಲ. ಆದರೂ 25ನೇ ತಾರೀಕು ಮುಂದೂಡ್ಕೊಂಡಿದ್ದಾರೆ ಹೋರಾಟ ಆಯುಕ್ತರ ಕಚೇರಿಗೆ. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಈ ವ್ಯಕ್ತಿಗೆ 60ರಿಂದ 65 ವರ್ಷ ವಯಸ್ಸಾಗಿದೆ. ಆದರೂ ಕೂಡ ರೈತರ ರಕ್ಷಣೆಗೋಸ್ಕರ, ನಾಡಿನ ರಕ್ಷಣೆಗೋಸ್ಕರ ಹೋರಾಟ ಮಾಡ್ತಾ ಇದ್ದಾನೆ. ಅದೇ 25, 20, 30 ವರ್ಷದ ಯುವಕರು ಈ ಏನು ಊರುಗಳಲ್ಲಿ ಎಣ್ಣೆ ಕುಡಿದು ಹಾಳಾಗ್ತಾ ಇದ್ದಾರೆ. ದಯವಿಟ್ಟು ಅದನ್ನು ಚಟ ಬಿಟ್ಟು, ಕುಡಿಯೋದನ್ನು ಬಿಟ್ಟು ನೀವು ನಾಡಿನ ರಕ್ಷಣೆಗೆ ನಿಂತ್ಕೊಳ್ರಿ, ರೈತರ ಪರ ನಿಂತ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಯಾವ ಮಂತ್ರಿ ಬರಲ್ಲ, ಯಾವ MLA ಬರಲ್ಲ. ನೀವು ಕುಡಿದು ಸತ್ತರೆ ನಿಮ್ಮ ಜೀವನ ನೀವೇ ನೋಡ್ಕೋಬೇಕು. ರೈತರ ಸಂಘ ಹೊನ್ನೂರು ಪ್ರಕಾಶ್ ಅವರ ಟೀಮು ಕೆಲಸ ಮಾಡ್ತಾ ಇದೆ. ಅದು ನಿಜಕ್ಕೂ ಗುಡ್ ಆದಂಥ ಕೆಲಸ. ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ನಾನು ಬಾಲಕೃಷ್ಣ ಬರಗೂರು, ನಮಸ್ಕಾರ. ನೋಡಿ, ಏನಿದು ಈ ಅರಣ್ಯ ಇಲಾಖೆಯವರು ಅವಿವೇಕಿ ಮಂತ್ರಿ ಮತ್ತೆ ಭ್ರಷ್ಟ ಅಧಿಕಾರಿಗಳು ಏನ ಆದೇಶ ಮಾಡೋರಲ್ಲ, ಸಫಾರಿನ ಪುನರಾರಂಭ ಮಾಡ್ತೀನಿ ಅಂತ, ಇದು ಕಾನೂನಿಗೆ ವಿರುದ್ಧವಾಗಿ ಮಾಡಿರೋಂಥದ್ದು. ಇವರು ಕಳ್ಳರುಗಳು ರಾತ್ರೋರಾತ್ರಿ ರೆಸಲ್ಯೂಷನ್ ಪಾಸ್ ಮಾಡ್ತಾರಂತೆ, ಏನೋ ಕಮಿಟಿ ಫಾರ್ಮ್ ಮಾಡ್ತಾರಂತೆ. ಕಮಿಟಿ ಫಾರ್ಮ್ ಮಾಡ್ಕೊಂಡು ಇವರು ಸಫಾರಿ ಪ್ರಾರಂಭ ಮಾಡೋದಕ್ಕೆ ಅಪ್ರೂವಲ್ ಕೊಡ್ತಾರಂತೆ. ಎಲ್ಲರೂ ಟ್ರಾನ್ಸ್ಪರೆಂಟ್ ಆಗಿ ರೈತರುಗಳನ್ನಾದ್ರೂ ಆಗ್ಲಿ, ಪರಿಸರವಾದಿಗಳನ್ನಾದ್ರೂ ಆಗ್ಲಿ, ಎಕ್ಸ್ಪರ್ಟ್ಗಳನ್ನ ಸೇರಿಸ್ಕೊಂಡೇ ಇಲ್ಲ. ಇವರು ಅಷ್ಟು ಪ್ರಾಮಾಣಿಕರಾಗಿದ್ರೆ ಎಲ್ಲಾರನ್ನೂ ಸೇರಿಸ್ಕೊಂಡು ಇವರು ವರದಿ ತಯಾರು ಮಾಡ್ಬೇಕಾಗಿರೋದು. ಕಾನೂನ್ಗೆ ವಿರುದ್ಧವಾಗಿ ಮಾಡಿರೋದು ಅಲ್ಲದೆ ನಮಗ್ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾರೆ. ನಮಗ್ ಕೋರ್ಟ್ಗೆ ಹೋಗೋದು ಗೊತ್ತು ಸ್ವಾಮಿ, ನಿಮ್ನ್ಯಾಕೆ ಆಯ್ಕೆ ಮಾಡಿರೋದು, ನೀವು ಈ ಕೆಲಸ ಮಾಡಿ ಅಂತ. ಇವತ್ತು ಪ್ರೊಟೆಸ್ಟ್ ಮಾಡಿದೀವಿ, ಏನೋ ನಮ್ಗೆ ಅಧಿಕೃತವಾದ ಆದೇಶ ಬಂದಿಲ್ಲ, ನಾವು ಬರ್ದಂಗ್ ನೋಡ್ಕೊಳ್ತೀವಿ, ನಾವೇನ್ ಪ್ರಾರಂಭ ಮಾಡಲ್ಲ ಈಗ್ಲೇನೆ ಹಿಂಗೆ ಅಂತ ಅಂದಿದ್ದಕ್ಕೆ ತಾತ್ಕಾಲಿಕವಾಗಿ ನಾವು ಈ ಪ್ರೊಟೆಸ್ಟ್ ನ ಕೈ ಬಿಡ್ತಾ ಇದೀವಿ. ನಮ್ಮ ಪ್ರಕಾಶ್ ಸರ್, ಕಿರಣ್ ಸರ್ ಮತ್ತೆ ತಮ್ಮೆಲ್ಲರ ಸಮ್ಮತಿ ಮೇರೆಗೆ 25ನೇ ತಾರೀಕಿಗೆ ಪ್ರಾದೇಶಿಕ ಆಯುಕ್ತರ ಕಚೇರಿ ಮುಂದೆ ಮತ್ತೆ ನಾವು ಪ್ರತಿಭಟನೆನ ಹಮ್ಮಿಕೊಂಡಿದೀವಿ. ಅಲ್ಲಿ ಪ್ರಾದೇಶಿಕ ಆಯುಕ್ತರು ಅಂತ ಅಂದ್ರೆ ಅವ್ರಿಗೊಂದು 6-7 ಜಿಲ್ಲೆ ಮುಖ್ಯಸ್ಥರು, ಅವ್ರಿಗೆ ಅರಣ್ಯ, ಕಂದಾಯ ಮತ್ತೆ ನೀರಾವರಿ ಹಾಗೂ ಇತರೆ ಇಲಾಖೆಗಳು ವ್ಯಾಪ್ತಿ ಬರೋದ್ರಿಂದ ರೈತರ ಸಮಸ್ಯೆಗಳನ್ನ ಅಲ್ಲಿ ತಗೊಂಡ್ ಬರ್ತೀವಿ ನಾವು. ಏನ್ ಈ ಸಫಾರಿ ಪ್ರಾರಂಭ ಮಾಡ ಅಂತ ಹುನ್ನಾರ ಮಾಡಿದೀರಾ ನೀವು, ಇದನ್ನ ಹಿಂಪಡಿಬೇಕು ಅನ್ನೋದ್ರ ಜೊತೆಗೆ ವಿವಿಧ ವೇದಿಕೆ ರೈತರುಗಳ ಬೇಡಿಕೆ ಏನೈತೆ ಎಲ್ಲಾನು ಮಂಡಿಸ್ತೀವಿ. ಸೊ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. 25ನೇ ತಾರೀಕು ಮತ್ತೆ ರೀಜನಲ್ ಕಮಿಷನರ್ ಆಫೀಸ್ ಮುಂದೆ ಭೇಟಿ ಆಗದೆ ಎಲ್ಲರೂ. 25ನೇ ತಾರೀಕು ನಾವು RC ಕಚೇರಿ ಮುಂದೆ ಇದೇ ಫಾರೆಸ್ಟ್ ಇಲಾಖೆ, ಕರೆಂಟು, ಕಬಿನಿ, ರೆಸಾರ್ಟ್ಗಳು ಇದೆಲ್ಲದ ವಿರುದ್ಧ ಹಾಕೋದ್ರಿಂದ ಅವತ್ತು ದೊಡ್ಡ ಮಟ್ಟದಲ್ಲಿ ನಾವು 2 ಜಿಲ್ಲಾಧಿಕಾರಿಗಳಿರ್ತಾರೆ. ಕಬಿನಿ ಮೈಸೂರಿಗೂ ಬರುತ್ತೆ, ಚಾಮರಾಜನಗರಕ್ಕೂ ಬರುತ್ತೆ, MD ಬರ್ತಾರೆ, ಚೆಸ್ಕಾಮು ಇಬ್ಬರಿಗೂ ಸೇರ್ತಾರೆ, KPTCL ಇಬ್ಬರು. ಹಾಗಾಗಿ 4 ಮೇನ್ ವಿಷಯ ಇಟ್ಕೊಂಡು ಕಬಿನಿ, ಕರೆಂಟು, ನೀರು ಮತ್ತೆ ಕಂದಾಯ ಮತ್ತೆ ಫಾರೆಸ್ಟ್ ಇಷ್ಟು ಇಟ್ಕೊಂಡು RC ಇದಕ್ಕೆಲ್ಲ ಅಧ್ಯಕ್ಷ ಆಗಿರೋದ್ರಿಂದ ನಾವೆಲ್ಲರೂ ಅವತ್ತು ಚಾಮರಾಜನಗರದಿಂದ ಈ ಕಡೆ ಗುಂಡೂಲ್ಪೇಟೆ ಕಡೆಯಿಂದ ಬೈಕ್ ರ್ಯಾಲಿ, ಆ ಕಡೆ ಚಾಮರಾಜನಗರದಿಂದ ಬೈಕ್ ರ್ಯಾಲಿ, ಯಳಂದೂರು, ಕೊಳ್ಳೇಗಾಲ, ಅನೂರಿಂದ ಬೈಕ್ ರ್ಯಾಲಿ, ಎಲ್ಲ ಬೈಕ್ ರ್ಯಾಲಿ ಮುಖಾಂತರ ನಾವು ಮೈಸೂರಿನ APMC ಇಂದ ಅಲ್ಲಿ ಮೈಸೂರವರು, ನಂಜನಗೂಡು, SC ಕೋಟೆ ಎಲ್ಲ ಬಂದಿರ್ತಾರೆ. ಹಾಗಾಗಿ ಎಲ್ಲರೂ ಒಟ್ಟಿಗೆ ಅವತ್ತು RC ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದೀವಿ. ಹಾಗಾಗಿ ತಾವೆಲ್ಲರೂ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವೆಲ್ಲ ವಿಷಯಗಳನ್ನ ಇಟ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ತಗೊಂಡು ಅವತ್ತು ಎಲ್ಲರೂ ಹೆಲ್ಮೆಟ್ ಹಾಕೊಂಡು RC ಕಚೇರಿ ಮುತ್ತಿಗೆ ಹಾಕ್ಬೇಕು. ಹಾಗಾಗಿ 25 ತಾರೀಕು ಒಂದು ದೊಡ್ಡ ಹೋರಾಟ ಇರೋದ್ರಿಂದ ಈ ಹೋರಾಟವನ್ನ ಇಲ್ಲಿಗೆ ತಾತ್ಕಾಲಿಕವಾಗಿ ನಿಲ್ಲಿಸಿ ಇದರ ಮುಂದಿನ ಹೋರಾಟವನ್ನು ನಾವು 25ನೇ ತಾರೀಕು ಹಾಕೊಂಡಿದೀವಿ. ಹಾಗಾಗಿ ಈ ಭಾಗದ ಶಾಸಕರುಗಳು ಬಂಡೀಪುರ, MMLs, BRT, ನಾಗರೋಳ ಶಾಸಕರುಗಳಿದ್ದೀರಾ, ಕೂಡಲೇ ನೀವು ಸರ್ಕಾರಕ್ಕೆ ಒತ್ತಾಯ ಮಾಡಿ ಆ ಸಫಾರಿನ ವಾಪಸ್ ಹಿಡಿಯೋದ್ರೆ ಮುಂದಿನ ತಿಂಗಳಲ್ಲಿ ನಿಮ್ಮ ಕಾರ್ಯ ದೊಡ್ಡ ಹಬ್ಬ. ನಿಮ್ಗೆ ಹೆಂಗ್ ತಿಳಿಸಬೇಕು ಅಂತ ನಮ್ಗೆ ಗೊತ್ತು, ಹೆಂಗ ಕುರ್ಚಿ ಸಮೇತ ಆದಾಯ ಸೇಬೇಕು ಅಂತ ನಮ್ಗೆ ಗೊತ್ತು. ಆ ಕಾನೂನು ಚೌಕಟ್ಟಲ್ಲೇ ಮಾಡ್ತೀವಿ. ನೋಡ್ಕೊತಾ ಇರಿ, ರೈತ ಸಂಘದ ಒಂದು ರೈತ ಸಂಘನ ರೈತರಿಂದ ಕಿರಿಕಿರೋರು ಯಾರು ಇಲ್ಲ. ನೋಡಿ, ಇತಿಹಾಸದ ತೆಗೆದು ನೋಡಿ ನೀವು. ನೀವೆಲ್ಲ ಬಂದ್ರೆ ನೀವು ದುಡ್ಡು ಕೊಟ್ಬಿಟ್ಟು ಕಳಿಸಿರ್ಬೋದು ಅಲ್ಲಿ. ಆದರೆ ನಾವು ದುಡ್ಡು ಹಾಕ ಬಂದಿದ್ದೀವಿ. ಹೋರಾಟ ಮುಂದುವರಿಸ್ತೀವಿ.
ನೋಡ ನಿಮ್ ಕಡೆ PA ಇದ್ರು, ನಿಮ್ ಕಡೆ ಚಮಚಗಳಿದ್ರು, ನಮ್ಗೆ ಗೊತ್ತು ಯಾರ್ಯಾರ ಚಮಚಗಳು ಇವತ್ತು ಅಲ್ಲಿದ್ರು ಅಂತ ನಮ್ಗೆ ಗೊತ್ತು. ಜನಗಳು ನೋಡಿದ್ರೆ ಯಾರ್ಯಾರ ಚಮಚ ಕೆಲಸ ಮಾಡ್ತಿದ್ರು ಅಂತ. ಎಲ್ಲರೂ ನೀವು ತಾಯಿ ಗಂಟಲ ಏನೇನು ಮಾಡ್ತಾರೆ ಅಂತ ಎಲ್ಲ ಕಾಣ್ತಾರೆ, ನೋಡ್ತಾ ಇರಿ. ನಮ್ಮ ಸ್ಟೇಷನ್ ಮುಂದುವರಿತಾರೆ. ನಾಳೆ ಎಲ್ಲರೂ ಆಯಾ ಭಾರತ ಸ್ಟೇಷನ್ಗ ಇಲ್ಲ ಮೀಟಿಂಗ್ ಏನೇನು ಮಾಡಬೇಕು ಅಂತ ಸಾಯಂಕಾಲ ನಾವು ಹೇಳ್ತೀವಿ. ನಿಮಗೆ ಪೊಲೀಸರೆಲ್ಲ ಇದ್ದಾರೆ, ಸಾಯಂಕಾಲ ನೀವು ಮಾಹಿತಿಗಳನ್ನ ಕೊಟ್ಟು ಯಾವ ರೀತಿ ಚಳವಳಿ ಮಾಡಬೇಕು ಅಂತ ನಾವು ಹೇಳ್ತೀವಿ. ಆ ಚಳವಳಿ ಮಾತ್ರ ನೀವು ಮುಂದುವರಿಸಿದ್ದು. ಮೈಸೂರು, ಚಾಮರಾಜನಗರ ನಾಳೆಯಿಂದ ಎಲ್ಲ ಜಿಲ್ಲಾ ಕೇಂದ್ರಗಳು, ತಾಲೂಕು ಕೇಂದ್ರಗಳೆಲ್ಲ ಸ್ಟಾರ್ಟ್ ಮಾಡಕ್ಕೆ ನಾವು ಇವತ್ತು ಸಾಯಂಕಾಲ ನಾಳೆಗೆ ಅಂತಿಮ ನಿರ್ಧಾರ ಎಲ್ಲರೂ ಅಧ್ಯಕ್ಷರ ಮಂಡಳಿ, ಕಾರ್ಯದರ್ಶಿ ಮಂಡಳಿ ಮತ್ತೆ ತಾಲೂಕಿನ ಎಲ್ಲ ಕಾರ್ಯಕರ್ತರು ಕೂತು ಸಭೆ ಸೇರಿ ಮುಂದಿನ ತೀರ್ಮಾನಗಳನ್ನ ತಗೋತೀವಿ. ಕಾದು ಗಲಾಟೆ ಮಾಡಿ ನಮ್ಮ ಪ್ರಾಣ ಹೋಗ್ಲಿ ರೆಡಿ, ನಮ್ಮ ಪ್ರಾಣ ಕೊಡಕ್ ರೆಡಿ ಇದೀವಿ ನಾವು.